ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಮಹೋನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ ಆದಿಕಾಂಡ 26:18 ವಚನ. ಅಬ್ರಹಾಮನು ತೋಡಿಸಿದ್ದ ಬಾವಿಗಳನ್ನು ಅವನು ಸತ್ತ ಮೇಲೆ ಫಿಲಿಸ್ಟಿಯರು ಮುಚ್ಚಿ ಹಾಕಿದ್ದರಿಂದ ಈಸಾಕನು ಅವುಗಳನ್ನು ತಿರುಗಿ ತೆಗೆಸಿ ತಂದೆ ಇಟ್ಟಿದ್ದ ಹೆಸರುಗಳನ್ನೇ ಇಟ್ಟನು. ಪ್ರಿಯರೇ, ದೇವರ ಮಗನು ಅಥವಾ ಮಗಳು ಎಲ್ಲ ವಿಷಯದಲ್ಲೂ ಆಶೀರ್ವದಿಸಲ್ಪಡಬೇಕು ಎಂಬುದೇ ದೇವರ ಒಂದು ಚಿತ್ತವಾಗಿದೆ. ಇಲ್ಲಿ ಅಬ್ರಹಾಮನು ತೋಡಿಸಿದ್ದ ಎಲ್ಲ ಬಾವಿಗಳನ್ನು ಫಿಲಿಸ್ಟಿಯರು ಅಸೂಯೆಯಿಂದ ಅಥವಾ ಹೊಟ್ಟೆ ಕಿಚ್ಚಿನಿಂದ ಮುಚ್ಚಿ ಹಾಕಿದರು. ಆ ಬಾವಿಗಳನ್ನು ಅವನ ಮಗನಾದ ಈಸಾಕನು ಮತ್ತು ಅವನ ಸೇವಕರು ಮತ್ತೆ ಪತ್ತೆ ಹಚ್ಚಿ ತಿರುಗಿ ಅದನ್ನು ತೋಡಿ ತನ್ನ ತಂದೆಯಾದ ಅಬ್ರಹಾಮನು ಇಟ್ಟಿರುವಂಥ ಹೆಸರುಗಳನ್ನೇ ಮತ್ತೆ ಇಟ್ಟನು. ಆಗ ಅವುಗಳಿಂದ ನೀರು ಉಕ್ಕಿ ಹರಿಯಿತು. ಅದೇ ರೀತಿ ನಮ್ಮ ಪರಲೋಕದ ತಂದೆಯು ನಮಗೆ ನೀಡಿರುವ ಆಶೀರ್ವಾದದ ದಾರಗಳಿಗೆ ಮಿತಿಯೇ ಇಲ್ಲ. ಆದರೆ ನಮ್ಮ ಶತ್ರುವಾಗಿರುವಂಥ ಸೈತಾನನು ನಾವು ಅವುಗಳನ್ನು ಅನುಭವಿಸಬಾರದೆಂದು ಆ ಆಶೀರ್ವಾದಗಳನ್ನು ಹಾಗೆ ಮುಚ್ಚಿ ಹಾಕಿದ್ದಾನೆ. ನಾವು ಅದನ್ನು ಅರಿಯದೆ ದೇವರೇ ನನ್ನನ್ನು ಆಶೀರ್ವದಿಸು ಎಂದು ಕೇವಲ ಪ್ರಲಾಪಿಸುವುದರಿಂದ ಯಾವ ಆಶೀರ್ವಾದಗಳನ್ನು ಕೂಡ ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ನಮಗಾಗಿ ಇಡಲ್ಪಟ್ಟ ಆಶೀರ್ವಾದಗಳು ಯಾವುವು ಎಂಬುದನ್ನು ಕಂಡುಕೊಳ್ಳಲು ನಾವು ಯಾವಾಗಲೂ ಸತ್ಯವೇದವನ್ನು ಆಳವಾಗಿ ಶೋಧಿಸಿ ನೋಡಬೇಕು. ದೇವರ ಮಕ್ಕಳು ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲ್ಪಡಬೇಕು ಎಂಬುದೇ ದೇವರ ಒಂದು ಇಚ್ಛೆಯಾಗಿದೆ. ಐಶ್ವರ್ಯವಂತನು ಪರಲೋಕ ರಾಜ್ಯಕ್ಕೆ ಪ್ರವೇಶಿಸಲು ಅಸಾಧ್ಯ. ಆದುದರಿಂದ ಈ ಲೌಕಿಕ ಆಶೀರ್ವಾದಗಳೆಲ್ಲವೂ ನಿಮಗೆ ಬೇಡ ಎಂದು ಲೋಕದವರು ನಿಮ್ಮನ್ನು ನಿರಾಶೆಗೊಳಿಸಬಹುದು. ಆದರೆ ನಮ್ಮ ತಂದೆಯಾದ ದೇವರು ನಿಮ್ಮನ್ನು ನೋಡಿ, ನಾನು ನಿಮ್ಮ ತಂದೆಯಾಗಿರುವ ಅಬ್ರಹಾಮನ ದೇವರು, ನಾನು ನಿಮ್ಮೊಂದಿಗಿದ್ದುಕೊಂಡು ನನ್ನ ಸೇವಕನಾದ ಅಬ್ರಹಾಮನ ನಿಮಿತ್ತ ನಿಮ್ಮನ್ನ ಆಶೀರ್ವದಿಸಿ ನಿಮ್ಮನ್ನು ಅಭಿವೃದ್ಧಿಪಡಿಸುವೆನು ಎಂದು ಧೈರ್ಯಪಡಿಸುತ್ತಿದ್ದಾರೆ. ಆದುದರಿಂದ ನಾವು ಕಷ್ಟಗಳನ್ನು ಮತ್ತು ಸಂಕಷ್ಟಗಳನ್ನು ಕಂಡು ಸೋತು ಹೋಗದೆ ವಾಕ್ಯಗಳನ್ನು ಓದಿ ನಿಮಗಾಗಿ ನೀಡಿರುವ ಆಶೀರ್ವಾದದ ಮಾತುಗಳನ್ನು ಆಳವಾಗಿ ತೆಗೆದು ನಿಮ್ಮ ಹೃದಯಗಳಲ್ಲಿ ಭದ್ರವಾಗಿ ಇಟ್ಟುಕೊಳ್ಳಿರಿ. ಆಗ ಖಂಡಿತವಾಗಲೂ ಆಶೀರ್ವಾದಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಹಾಗಾಗುವಂತೆ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಿ ಬಲಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.